ನಮಸ್ತೆ, ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ತುಂಬಾ ಜನ ಕೇಳ್ತಿದ್ರೆ ಅಕ್ಕ ನಿಮ್ ಲವ್ ಸ್ಟೋರಿ ಹೇಳಿ ಅಂತ. ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಎಷ್ಟ್ ಜನ ನೋಡಿದಿರೋ ಏನೋ ನನಗ್ ಗೊತ್ತಿಲ್ಲ. ಇವಾಗ ಹೊಸದಾಗಿ ಇರೋ ಫಾಲೋವರ್ಸ್ ಗೋಸ್ಕರ ನನ್ನ ಲವ್ ಸ್ಟೋರಿನ ಹೇಳ್ಕೊಂತಿದೀನಿ. ಮತ್ತೆ ಕಂಪ್ಲೀಟ್ ಲವ್ ಸ್ಟೋರಿನ ಇದೊಂದೇ ವಿಡಿಯೋದಲ್ಲಿ ಹೇಳಕ್ ಆಗಲ್ಲ, ಯಾಕೆ ಅಂತಂದ್ರೆ ಅಷ್ಟು ಉದ್ದ ಇದೆ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಒಂದೊಂದು ವಿಡಿಯೋಗೂ ಕೂಡ ಲವ್ ಸ್ಟೋರಿನ ಹೇಳಕ್ಕೆ. ನಾವಿಬ್ರು ಕೂಡ ರಿಲೇಶನ್ ಅಲ್ಲೇ ಮದ್ವೆ ಆಗಿರೋದು. ಯಾವ ರೀತಿ ಅಂತಂದ್ರೆ ನಮ್ಮ ತಾಯಿಯವರ ಸ್ವಂತ ಅಣ್ಣನ ಮಗ ನನ್ನ ಗಂಡ. ಒಂದ್ ಟೈಮ್ ನಾನು ನಮ್ಮ ಅತ್ತೆಯವ್ರ ಮನೆಗೆ ಹೋಗಿರ್ತೀನಿ. ಅವಾಗ ನನ್ ಗಂಡನ ಮೇಲೆ ನಂಗೆ ಕ್ರಶ್ ಆಗಿರುತ್ತೆ, ಬಟ್ ಹೇಳ್ಕೊಂಡಿರಲ್ಲ ನಾನು. ಮತ್ತೆ ಅವರು ಕೂಡ ಇಷ್ಟಪಟ್ಟಿರ್ತಾರೆ, ಅವರು ಕೂಡ ನನ್ನ ಹತ್ರ ಹೇಳ್ಕೊಳ್ಳೋದಿಲ್ಲ. ಇನ್ನೊಂದು ಖುಷಿ ವಿಷಯ ಏನು ಅಂತಂದ್ರೆ ಇವರ ತಾಯಿನೇ ನನ್ನ ಜಾಸ್ತಿ ಇಷ್ಟಪಟ್ಟಿ ನನ್ ಮಗನ್ಗೆ ಮದ್ವೆ ಮಾಡ್ಬೇಕು ಅಂತ ಇರ್ತಾರೆ. ಆದ್ರೆ ಅದೆಲ್ಲ ಆಗೋಕ್ಕೂ ಮುಂಚೆನೆ ಕೂಡ ನಮ್ಮ ಅತ್ತೆ ತೀರ್ಕೊಂಡ್ಬಿಡ್ತಾರೆ. ನಮ್ಮ ಅತ್ತೆ ತೀರೋದ್ಮೇಲೆ ನಮ್ಮ ಅಪ್ಪ ಅಮ್ಮನಿಗೂ ಕೂಡ ಡಿವೋರ್ಸ್ ಆಗಿ ನಾವೆಲ್ಲರೂ ಕೂಡ ಡಿವೈಡ್ ಆಗ್ಬಿಡ್ತೀವಿ. ಆಗ ನಮ್ಮ ಲವ್ ಕಂಟಿನ್ಯೂ ಮಾಡೋದಕ್ಕೂ ಕೂಡ ನಮ್ಮ ಹತ್ರ ಏನ್ ಫೋನ್ ಇರ್ಲಿಲ್ಲ, ಮೆಸೇಜ್ ಮಾಡೋದಕ್ಕೂ ಕೂಡ. ಹಂಗನು ಕೂಡ ನನ್ನ ನೋಡ್ಬೇಕು ಅಂತ ನಮ್ಮ ಅಜ್ಜಿ ಮನೆಗೆ 3-4 ವರ್ಷ ಮಾರಲಮ್ಮಿ ಹಬ್ಬಕ್ಕೆ ಬರ್ತಿರ್ತಾರೆ. ಯಾಕೆ ಅಂತಂದ್ರೆ ನಾನ್ ಬರ್ತೀನಿ ಅಂತ. ನಾನ್ ಬರ್ದೇ ಇರೋದನ್ನ ನೋಡಿ ನಮ್ಮ ಅಜ್ಜಿನ ಕೇಳ್ತಾರೆ ನಮ್ಮ ಮನೆಯವರು ಏನಕ್ ಬರ್ತಿಲ್ಲ ಅಂತ. ಹಾಗೆ ಹೇಳ್ತಾರೆ ನಮ್ಮ ಅಜ್ಜಿ ಜಗಳ ಆಡ್ಕೊಂಡು ಈ ರೀತಿ ಮನೆ ಬಿಟ್ಟು ಹೊಂಟೋಗಿದ್ದಾರೆ, ದೂರ ಆಗ್ಬಿಟ್ಟವ್ರೆ ಗಂಡ ಹೆಂಡತಿ, ಅದಕ್ಕೇನೆ ಅವ್ರ ಮಕ್ಳುನು ಕೂಡ ಅವ್ರ ಅಪ್ಪನ ಮನೇಲೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ. ಆ ವಿಷಯ ಕೇಳ್ದಾಗಿಂದ ನನ್ ಗಂಡ ಯಾವತ್ತೂ ಕೂಡ ಮಾರಲಮ್ಮಿ ಹಬ್ಬಕ್ಕೆ ಮತ್ತೆ ಹೋಗ್ಲೇ ಇಲ್ಲ. ಅವರು ನಮ್ಮ ಮನೆಯವರು ಹಂಗೇನೆ ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಿದ್ರಂತೆ 2021ರಲ್ಲಿ. ಅವಾಗ ನನ್ನ ವಿಡಿಯೋ ಬಂದಾಗ ಜಸ್ಟ್ ಗೆಸ್ ಆಯ್ತು ಇವ್ರನ್ನೆಲ್ಲೋ ನೋಡಿದೀನಿ ಅಂತ. ಅದನ್ನ ವಿಡಿಯೋ ನೋಡ್ಬಿಟ್ಟು ಸೇವ್ ಮಾಡ್ಕೊಂಡು ನನಗೆ ಮತ್ತೆ ಏನ್ ಮಾಡಿದ್ದಾರೆ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರೆ, ಅನ್ಫಾಲೋ ಮಾಡ್ತಾರೆ, ಫಾಲೋ ಮಾಡ್ತಾರೆ, ಅನ್ಫಾಲೋ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಇವರೇ ಅಂತ. ಮತ್ತೆ ಸುಮ್ನೆ ಕಮೆಂಟ್ ಆಗ್ತಾನೆ ಇದ್ರು, ಯಾರು ಏನು ಅಂತ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ಸ್ ಎಲ್ಲಾನು ಕೂಡ ಅವತ್ತು ರೀಲ್ಸ್ ವಿಡಿಯೋ ಮಾಡ್ತಿದೀವಿ, ಇವ್ರು ಕಮೆಂಟ್ ಮೇಲೆ ಕಮೆಂಟ್ ಆಗ್ತಾನೆ ಇದ್ರು. ಯಾರು ಅಂತ ನನ್ನ ಫ್ರೆಂಡ್ಸ್ ಕೇಳ್ತಾನೆ ಇದ್ರು, ಬಟ್ ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದೆ ಅವ್ರಿಗೆ. ಮತ್ತೆ ನಾನು ಕೂಡ ನೋಡ್ಬಿಟ್ಟು ಅವ್ರ ಐಡಿಗೆ ನಾನೇ ಮೆಸೇಜ್ ಆಗ್ತೆ ಏನು ಎತ್ತ ಅಂತ ಕೇಳ್ಕೊಂಡು. ಮತ್ತೆ ಅವ್ರ ಐಡಿ ಓಪನ್ ಮಾಡಿ ಒಂದ್ಸರಿ ಅವ್ರ ವಿಡಿಯೋಸ್ ಕೂಡ ನೋಡ್ದೆ. ನನ್ಗೆ ಅಷ್ಟು ಗುರ್ತಿಡಿಯಕ್ಕೂ ಕೂಡ ಆಗ್ಲಿಲ್ಲ ನನ್ನ ಕೈಲಿ. ಮತ್ತೆ ಅವ್ರ ವಿಡಿಯೋ ನೋಡ್ಕೊಂಡು ಚೆನ್ನಾಗಿ ಬೈತಿದ್ದೆ, ಯಾರು ಇವ್ನು ಇಷ್ಟೊಂದು ನನಗೆ ಕಾಟ ಕೊಡ್ತಾನಲ್ಲ ಅಂತ. ಮುಂದಿನ ವಿಡಿಯೋದಲ್ಲಿ ನನ್ನ ಲವ್ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತೀನಿ. ಅಲ್ಲಿವರೆಗೂ ಕಾಯ್ತಿರಿ.